ನಮಸ್ಕಾರ ಸ್ನೇಹಿತರೆ. ಮಧ್ಯಾಹ್ನ ಊಟಕ್ಕಾಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕಿ ಈಗ ಮುಕ್ಕಾಲು ಬಟ್ಲು ಬೇಳೆ ತೊಗೊಂಡಿದ್ದೀನಿ. ಇದನ್ನು 3 ಸರ್ತಿ ತೊಳ್ಕೊಂಬರ್ತೀನಿ. ಬೇಳೆನ 3 ಸರ್ತಿ ಚೆನ್ನಾಗಿ ತೊಳ್ಕೊಂಬಂದು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ, 4 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, 1 ಟೊಮೆಟೊನ ಕಟ್ ಮಾಡಿ ಸಣ್ಣದಾಗಿ ಹಾಕಿದ್ದೀನಿ. ತರಕಾರಿ ಎಲ್ಲ ತೊಳೆದು ಸಣ್ಣದಾಗಿ ಹೆಚ್ಕೊಂಡು ಈಗ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಒಟ್ಟಿಗೆ ಸೇರಿಸಿ 1 ವಿಷಲ್ ಕೂಗಿಸಿ ಇಟ್ಕೊತೀನಿ. ಸ್ಟವ್ ಆನ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ಲು ಕೂಗಿಸ್ಕೊಳ್ತೀನಿ. ಇದಕ್ಕೆ ಹುರಿದಿರೋ 3 ಚಮಚ ಕಾಯಿ ತುರಿ, 2 ಚಮಚ ಸಾಂಬಾರು ಪುಡಿ ಮನೇಲೆ ಮಾಡಿರೋದು, ಇದನ್ನು ರುಬ್ಕೊಂಬರ್ತೀನಿ. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಹುಣಿ ಹಾಕ್ತಾಯಿದ್ದೀನಿ ನೀರಲ್ಲಿ. ಈಗ ರುಬ್ಬಿರೋ ಮಸಾಲೆನ ಅದು ಮಸಾಲೆ ವಾಸನೆ ಹೋಗೋ ತನಕ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಕುದಿಬೇಕು. ಇದಕ್ಕೆ ಹುಣಸೆ ರಸ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕುಕ್ಕರಲ್ಲಿ ಸ್ಟೀಮ್ ಎಲ್ಲ ಹೋಗಿದೆ, ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನೊಂದು ಪಾತ್ರೆಯಲ್ಲಿ ಮಸಾಲೆ ಕುದಿಯೋಕ್ಕೆ ಇಟ್ಟಿದ್ನಲ್ಲ, ಅದಕ್ಕೆ ಈಗ ಈ ಬೆಂದಿರೋ ಬೇಳೆ ತರಕಾರಿ ಎಲ್ಲನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಈಗಾಗಲೇ ಸೇರಿಸಿದ್ದೀನಿ. ಒಂದು 5 ನಿಮಿಷ ಎಲ್ಲ ಹೊಂದ್ಕೊಂಡು ಕುದಿಬೇಕು. ರುಚಿಯಾದ ತರಕಾರಿ ಬೇಳೆ ಸಾರು ರೆಡಿ ಆಗುತ್ತೆ. ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು. ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಕುಕ್ಕರ್ಗೆ ಖಾರ, ತೆಂಗಿನಕಾಯಿ ರುಬ್ಬಿದ್ದು ಸೇರಿಸಿ ಕೂಗಿಸಿದ್ರೆ ಅದು ಸಾರು, ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಈ ಥರ ಓಪನ್ನಾಗಿ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಬರುತ್ತೆ. ಒಂದು ಸತಿ ಮಾಡಿ ನೋಡಿ. ಈಗ ಒಗ್ಗರಣೆಗೆ ಸಾಂಬಾರು ಕುದೀತಾ ಇದೆ. ಅದಕ್ಕೀಗ ಒಂದು ಒಗ್ಗರಣೆ ಹಾಕೋಣ. ಈಗ ಒಂದು ಅರ್ಧ ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಜೀರಿಗೆ, ಒಂದು ಅರ್ಧ ಚಮಚ ಉದ್ದಿನಬೇಳೆ, ಸ್ವಲ್ಪ ಇಂಗು. ನಾನಿಷ್ಟೇ ಹಾಕೋದು ಒಗ್ಗರಣೆಗೆ. ಈರುಳ್ಳಿ ಏನೂ ಹಾಕಲ್ಲ, ಎಕ್ಸ್ಟ್ರಾ. ಕರಿಬೇವು. ಈಗ ಒಗ್ಗರಣೆ ಆಗಿದ್ದು ಸಾಂಬಾರು ಹಾಕ್ತಾಯಿದ್ದೀನಿ. ರುಚಿಯಾದ ತರಕಾರಿ ಬೇಳೆ ಸಾರು ರೆಡಿಯಾಗಿದೆ. ಈಗ ನಾನು ಮಾಡಿರೋ ಮೆಥಡಲ್ಲಿ ನಿಮಗೆ ಇಷ್ಟ ಆದರೆ ಒಂದು ಸತಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ.